ಸಚಿವ ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ನಿನ್ನೆ ಸದಾಶಿವನಗರದಲ್ಲಿರುವ ಸಚಿವ ಸುಧಾಕರ್ ಅವರ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಸುಧಾಕರ್ ಅವರು ಚಳ್ಳಕೆರೆಯಲ್ಲಿ ಜನನ ಆಗಿತ್ತು. ಅವರು 2008ರಿಂದ ಹಿರಿಯೂರಿನಲ್ಲಿ ಶಾಸಕರಾಗಿದ್ದರು. 2ನೇ ಸಾರಿ ಮಂತ್ರಿಯಾಗಿದ್ದರು. ಹಿಂದೆ ಒಂದು ಸಾರಿ ಮಂತ್ರಿಯಾಗಿದ್ದರು, ಆಮೇಲೆ ಈಗ ಮಂತ್ರಿಯಾಗಿದ್ದರು. ಭಾಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ. ಬಡವರ ಪರವಾಗಿ ಯಾವಾಗಲೂ ಕೂಡ ಇದ್ದಂಥ ವ್ಯಕ್ತಿ. ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಈಗಲೂ ಕೂಡ ಮಂತ್ರಿಯಾಗಿದ್ದರು. ಪ್ಲ್ಯಾನಿಂಗು ಮತ್ತು ಸಮಾಜ ಕಲ್ಯಾಣ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಪ್ಲಾನಿಂಗ್ ಬಂದಿಖಾನೆ ಮಂತ್ರಿಯಾಗಿ ಅವರು ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದಂಥ ಸಹಕಾರಿಯಾಗಿದ್ದರು. ಪ್ರಶಸ್ತಿ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಎಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು. ಸುಧಾಕರ್ ಅವರು ಮೂಲತಃ ಚಳ್ಳಕೆರೆಯವರು. 2008ರಿಂದ ಹಿರಿಯೂರು ಶಾಸಕರಾಗಿದ್ದರು. 2ನೇ ಬಾರಿಗೆ ಮಂತ್ರಿಯಾಗಿದ್ದ ಅವರು ಅತ್ಯಂತ ಜನಪ್ರಿಯ ವ್ಯಕ್ತಿ. ಸಮಾಜ ಕಲ್ಯಾಣ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿಯೂ ಸಾಕಷ್ಟು ಕೊಡುಗೆ ನೀಡಿರುವ ಅವರು DCC ಬ್ಯಾಂಕ್ ಅಧ್ಯಕ್ಷರು ಕೂಡ ಆಗಿದ್ರು. ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ರು. ಸುಧಾಕರ್ ಅವರ ಚಿಕ್ಕಪ್ಪ ಜಯಣ್ಣ ಕೂಡ ಶಾಸಕರಾಗಿದ್ದವರು. ರಾಜಕೀಯ ಕ್ಷೇತ್ರದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿಕೊಂಡಿದ್ರು. ಚಳ್ಳಕೆರೆ ST ಮೀಸಲು ಕ್ಷೇತ್ರವಾಗಿದ್ದರಿಂದ ಹಿರಿಯೂರಿನಿಂದ ಸ್ಪರ್ಧಿಸಿ ಗೆದ್ದಿದ್ರು ಅಂತ ವಿವರಿಸಿ, ರೈತರು ಹಾಗೂ ಬಡವರ ಪರವಾಗಿ ಸಾಕಷ್ಟು ಕೆಲಸ ಮಾಡಿದ್ದು ಜನಪ್ರಿಯ ವ್ಯಕ್ತಿಯಾಗಿದ್ದರು ಅಂತ ಹೇಳಿದರು. DCC ಬ್ಯಾಂಕ್ ಅಧ್ಯಕ್ಷರಾಗಿ ಭಾಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಪತ್ನಿ, ಮಗ ಮತ್ತು ಮಗಳು ಅವರನ್ನು ಬಿಟ್ಟು ಅಗಲಿದ್ದಾರೆ. ಮತ್ತು ಅಪಾರವಾದಂಥ ಬಂಧು ಬಳಗವನ್ನು ಬಿಟ್ಟಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಚಳ್ಳಕೆರೆಯಲ್ಲಿ ಕ್ರಿಮೇಷನ್ನು. ಇವತ್ತು ಹಿರಿಯೂರು ಅವರ ಮತಕ್ಷೇತ್ರ ಹಿರಿಯೂರಿನಲ್ಲಿ ಅವ್ರ ಬಾಡಿಯನ್ನು ಇಟ್ಟಿರ್ತಾರೆ. ಆಮೇಲೆ ಸಾಯಂಕಾಲ ಚಳ್ಳಕೆರೆ ತಗೊಂಡು ಹೋಗ್ತಾರೆ. ಅವ್ರ ಚಿಕ್ಕಪ್ಪನೂ ಕೂಡ ಶಾಸಕರಾಗಿದ್ದರು, ಜಯಣ್ಣ ಅಂತೇಳಿ. 78-89 ಅವರು ಶಾಸಕರಾಗಿದ್ದರು. ಇವರು ರಾಜಕೀಯ ಕ್ಷೇತ್ರದಲ್ಲಿ ಅಪಾರವಾದಂಥ ಜನಪ್ರಿಯತೆಯನ್ನು ಗಳಿಸ್ಕೊಂಡು ಅವರು ಹುಟ್ಟಿದ ಆದರೂ ಕೂಡ ಚಳ್ಳಕೆರೆ ಆದರೂ ಕೂಡ ಹಿರಿಯೂರಿನಲ್ಲಿ ಗೆಲ್ತಾಯಿದ್ರು. ಯಾಕೆಂತಂದರೆ ಚಳ್ಳಕೆರೆ ರಿಸರ್ವ್ ಆಗಿದ್ದರಿಂದ, ST ರಿಸರ್ವ್ ಆಗಿರೋದ್ರಿಂದ ಇಲ್ಲಿ ಗೆಲ್ತಾಯಿದ್ರು. ಅಪಾರ ಅಭಿಮಾನಿಗಳನ್ನು, ಬಂಧು ಬಳಗವನ್ನು ಅವರು ಬಿಟ್ಟೋಗಿದ್ದಾರೆ. ರಾಜಕೀಯ ವ್ಯಕ್ತಿಗಳನ್ನು ಬಿಟ್ಟೋಗಿದ್ದಾರೆ ಅಂತಕ್ಕಂಥದ್ದು. ಅವರ ಅಗಲಿಕೆ ರಾಜಕೀಯ ಕ್ಷೇತ್ರದಲ್ಲಿ ಭಾಳ ದೊಡ್ಡ ನಷ್ಟವನ್ನು ಉಂಟು ಮಾಡಿದೆ. ನಾಳೆ ಕ್ರಿಮೇಷನ್ 4 ಗಂಟೆಗೆ ನಡೀತದೆ. 4 ಗಂಟೆಗೆ ಈಗ ಕುಟುಂಬದವರು ಹೇಳಿದ್ರು 4 ಗಂಟೆಗೆ ಮಾಡ್ತೀವಿ.
ಸೊ ನಾನು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ನಮ್ಮ ಸಚಿವರು ಸರ್ ನಾವು ಮೀಟಿಂಗು ಮುಂದೆ ಹಾಕ್ಬಿಟ್ಟಿದ್ದೀವಿ. ಮೀಟಿಂಗ್ ಇತ್ತು ಸರ್ ನಾಡಿದ್ದು, ಎಲ್ಲ ಸಚಿವರಿಗೆ ಮಾತಾಡಿ ಒಳಗೆ ಮುಂದೆ ಹಾಕಿದ್ದೀವಿ ಸರ್. ಯಾಕಂದರೆ ನಮ್ಮ ಮಿನಿಸ್ಟ್ರು ಅವರೇ. ಆಮೇಲೆ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ರಜಾ ಇರ್ತದೆ. ಆಮೇಲೆ 3 ದಿನ ಆಚರಣೆ ಇವತ್ತು ನಾಳೆ ನಾಳಿದ್ದು ರಾಜ್ಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾತ್ರ ರಜಾ ಘೋಷಣೆ ಮಾಡ್ತೀವಿ.